ಬಾಗೇಪಲ್ಲಿ ತಾಲೂಕಿನ ಮಿಟ್ಟೆಮರಿ ಬಾಗೇಪಲ್ಲಿ ಮಾರ್ಗ ರಸ್ತೆ ಅಭಿವೃದ್ಧಿಗೆ ಅನುದಾನ ಬಿಡುಗಡೆಗೊಂಡಿದ್ದು ಕಾಮಗಾರಿ ಪ್ರಾರಂಭಿಸಲು ಲೋಕೋಪಯೋಗಿ ಇಲಾಖಾ ಅಧಿಕಾರಿಗಳು ಮುಂದಾಗಿದ್ದರು. ಕಳೆದ 30 ವರ್ಷಗಳ ಹಿಂದೆ ಜಿಲ್ಲಾ ಮುಖ್ಯ ರಸ್ತೆಯಾಗಿದ್ದ ಮಿಟ್ಟೆಮರಿ ಬಾಗೇಪಲ್ಲಿ ಮಾರ್ಗ ರಸ್ತೆ ಇದೀಗ ರಾಜ್ಯ ಹೆದ್ದಾರಿಯಾಗಿ ಮೇಲ್ದರ್ಜೆಗೇರಿದ್ದು, ಬಾಗೇಪಲ್ಲಿ ಮಿಟ್ಟೆಮರಿ ಮಾರ್ಗ ರಸ್ತೆಯನ್ನು ರಾಜ್ಯ ಹೆದ್ದಾರಿಯನ್ನಾಗಿ ಏರಿಸಿದ ಸಮಯದಲ್ಲಿ ಭೂ ಸ್ವಾಧೀನ ಪ್ರಕ್ರಿಯೆ ನಡೆಸಿ ಕೃಷಿ ಜಮೀನಿನ ರೈತರಿಗೆ ನಿವೇಶನ ಮತ್ತು ಕಟ್ಟಡ ಮಾಲೀಕರಿಗೆ ಒಂದು ನಯಾ ಪೈಸೆಯೂ ಪರಿಹಾರವೂ ಕೊಟ್ಟಿಲ್ಲ ಎಂದು ಕೇಳಿಬಂದಿದೆ. ಅಧಿಕಾರಿಗಳ ಬಳಿ ಭೂ ಸ್ವಾಧೀನ ಆಗಿರುವ ಸುತ್ತಲೆಯೂ ಇಲ್ಲ. ಅಧಿಕಾರಿಗಳು ಗುತ್ತಿಗೆದಾರರನ್ನು ಮೆಚ್ಚಿಸುವ ಉದ್ದೇಶಕ್ಕಾಗಿ ರಸ್ತೆ ಅಗಲೀಕರಣದ ಬಗ್ಗೆ ಯಾವುದೇ ಅನುಮತಿ ಅಥವಾ ಆದೇಶ ಇಲ್ಲದಿದ್ದರೂ ರಸ್ತೆ ಅಗಲೀಕರಣಕ್ಕೆ ಮುಂದಾಗಿರುವುದು ಕೆಲ ಅನುಮಾನಗಳನ್ನು ಹುಟ್ಟುಹಾಕಿವೆ. ರೈತರಿಗೆ ನಿವೇಶನ ಮತ್ತು ಕಟ್ಟಡ ಮಾಲೀಕರಿಗೆ ಅನ್ಯಾಯ ಮಾಡುತ್ತಿದ್ದಾರೆ. ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ, ಲೋಕೋಪಯೋಗಿ ಇಲಾಖಾ ಅಧಿಕಾರಿಗಳ ದೌರ್ಜನ್ಯವನ್ನು ಪ್ರಶ್ನಿಸಿರುವ ಮಿಟ್ಟೆಮರಿ ಗ್ರಾಮಸ್ಥರು ಅನಧಿಕೃತ ರಸ್ತೆ ಅಗಲೀಕರಣ ಕಾರ್ಯಾಚರಣೆಗೆ ಹೈಕೋರ್ಟ್ನಿಂದ ತಡೆಯಾಜ್ಞೆ ತಂದು ಆದೇಶ ಪ್ರತಿಯನ್ನು ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರರವರಿಗೆ ಕೊಟ್ಟು ತಮ್ಮ ಅಳಲು ತೋಡಿಕೊಂಡಿದ್ದಾರೆ. ಮನವಿ ಸ್ವೀಕರಿಸಿದ ಜಿಲ್ಲಾಧಿಕಾರಿ ಪ್ರತಿಕ್ರಿಯಿಸಿ, ಮಿಟ್ಟೆಮರಿ ರಸ್ತೆ ಅಗಲೀಕರಣದ ಮಾಹಿತಿ ಇನ್ನೂ ಜಿಲ್ಲಾಡಳಿತದ ಗಮನಕ್ಕೆ ಬಂದಿಲ್ಲ ಎಂದು ದೂರುದಾರರ ಸಮ್ಮುಖದಲ್ಲೇ ಲೋಕೋಪಯೋಗಿ ಇಲಾಖೆ ಇಇ ಗಿರೀಶ್ಗೆ ದೂರವಾಣಿ ಕರೆ ಮಾಡಿ ತರಾಟೆಗೆ ತೆಗೆದುಕೊಂಡಿರುವ ಪ್ರಸಂಗವೂ ನಡೆದಿದೆಯಂತೆ. ಬಾಗೇಪಲ್ಲಿ ತಾಲೂಕು ಮಿಟ್ಟೆಮರಿ ಗ್ರಾಮದಲ್ಲಿ ನಾವು ವ್ಯಾಪಾರ ವಹಿವಾಟು ನಡೆಸಿಕೊಂಡು ಇರುವಂತಹ ಅಂಗಡಿಯನ್ನು ಕಟ್ಟಡವನ್ನು ಲೋಕೋಪಯೋಗಿ ಇಲಾಖೆಯವರು ಬಂದ್ಬಿಟ್ಟು ಈ ಕಟ್ಟಡವನ್ನು ನಾವು ಡೆಮಾಲಿಷ್ ಮಾಡ್ತೇವೆ ಅಂತ ಮೌಖಿಕವಾಗಿ ಆದೇಶ ಕೊಟ್ಟಿರ್ತಾರೆ ಸರ್. ಇದರಿಂದ ನಾವು ದಿನ ಬಂದು ದೌರ್ಜನ್ಯ ಎಸಗ್ತಾ ಇದ್ದಾರೆ. JCB ಇಟಾಚಿಗಳಿಂದ ನಿಮ್ಮ ಬಿಲ್ಡಿಂಗನ್ನು ಹೊಡಿತೇವೆ ಅಂತೇಳಿ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಇದರಿಂದ ನೋಟಿಸ್ ಜಾರಿ ಮಾಡದೆ ಬರೀ ಮೌಖಿಕವಾಗಿ ಆದೇಶವನ್ನು ಕೊಟ್ಟು ಇವರು ನಿಮ್ಮ ಬಿಲ್ಡಿಂಗ್ ಡೆಮಾಲಿಷನ್ ಮಾಡ್ತೇವೆ ಅಂತ ಹೇಳಿ ದೌರ್ಜನ್ಯ ಎಸಗಿ ಬೆದರಿಕೆಯನ್ನು ಒಡ್ತಾ ಇದ್ದಾರೆ ಸರ್. ಇದರಿಂದ ನಮ್ಮ ಸಾರ್ವಜನಿಕರಿಗೆ, ಈ ಅಂಗಡಿ ಮುಗ್ಗಟ್ಟುಗಳ ಮಾಲೀಕರಿಗೆ ತುಂಬ ನಷ್ಟ ಮತ್ತು ತುಂಬ ದೌರ್ಜನ್ಯ, ಅನ್ಯಾಯ ಉಂಟಾಗುತ್ತಿದೆ ಸರ್. ಆದಾಗ್ಯೂ ನಾವು ಕೋರ್ಟಿಂದ ಸ್ಟೇ ತಂದಿದ್ರೂ ಕೂಡ ಸ್ಟೇಯನ್ನು ಕಡೆಗಣಿಸಿ ಅವರು ಈ ಡೆಮಾಲಿಷ್ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಇದರಿಂದ ನಮಗೆಲ್ಲ ತುಂಬ ಅನ್ಯಾಯ ಆಗ್ತಾ ಇದೆ. ಕಾನೂನು ಪ್ರಕಾರವಾಗಿ ಯಾವುದೇ ನೋಟಿಸನ್ನು ಕೂಡ ಇವರು ನಮ್ಗೆ ಜರುಗಿಸಿಲ್ಲ. ಕಾನೂನು ಪರಿಹಾರವಾಗಿ ಇದು ಏನು ಇದರ ವ್ಯಾಲ್ಯೂ ಇದೆ ಅದನ್ನು ಪರಿಹಾರ ಕೊಡಬೇಕಂತ ನಾನು ಸರ್ಕಾರದ DC ಅವರಲ್ಲಿ ಮತ್ತು ಸರ್ಕಾರದ ಇತರ ಅಧಿಕಾರಿಗಳಲ್ಲಿ ಕೇಳ್ಕೊಳ್ತೇನೆ ಸರ್. ಬಾಗೇಪಲ್ಲಿ ತಾಲೂಕು ಮಿಟ್ಟೆಮರಿ ಹೋಬಳಿಯಲ್ಲಿ ರೋಡ್ ಇದು ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ನಮಗೆ ಯಾವುದೇ ಥರ ಇದಿಲ್ಲ. ಬಿಲ್ಡಿಂಗ್ಗಳಲ್ಲಿ ಹೊಡಿತಾ ಇದ್ದರೆ ನಮ್ಗೆ ತುಂಬ ನಷ್ಟ ಆಗ್ತಾ ಇದೆ ಅಂತ ಜಿಲ್ಲಾಧಿಕಾರಿಗಳು ಹೇಳಿದಾಗ ಅವರು ಇದ್ರ ಬಗ್ಗೆ ನಮ್ಮ ಗಮನಕ್ಕೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಸಂಬಂಧಪಟ್ಟ ಇವ್ರಿಗೆ ಫೋನ್ ಮಾಡಿಬಿಟ್ಟು, ಯಾರು ಗಿರೀಶ್ ಅವ್ರಿಗೆ ಅವರು ವಿಚಾರಿಸಿದಾಗ ಅವರು ನಮಗೆ 7 ಮೀಟ್ರ್ ಆಗಿದೆ ಅಂತ ಅವರು ಹೇಳ್ತಾಯಿದ್ರು. ಹೇಳಿದಾಗ ಇದನ್ನು ಫಸ್ಟು ಜನರಿಗೆ ತೊಂದರೆ ಆಗ್ದಿರ ಏನಿದೆ ನೀವು ಜನರಿಗೆ ತೊಂದರೆ ಆಗ್ದಿರ ಬಸ್ಗಳಿಗೆ ಇದಾಗ್ದಿರ ಮಾಡ್ಕೊಂಡಾಗಷ್ಟೇ, ಬೇರೆ ಇದಿಲ್ದಿರ ನನ್ನ ಕಂಪ್ಲೇಂಟ್ ಬರ್ದಿರ ಮಾಡಬೇಕಷ್ಟೇ ನೀವು ಅಂತ ಹೇಳಿ ನಮಗೆ ಇದು ಮಾಡ್ಬೋದು. ಯಾರು ಹೇಳಿದ್ದಂಗಂತ? ಜಿಲ್ಲಾಧಿಕಾರಿಗಳು. ಯಾವ ಜಿಲ್ಲಾಧಿಕಾರಿ? ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳು, DC ಅವರು. ಯಾವಾಗ? ನಿನ್ನೆ ಸಾಯಂಕಾಲ 7 ಗಂಟೆ. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತು ರೈತರಿಗೆ ನ್ಯಾಯ ಒದಗಿಸುವ ಕೆಲಸ ಮಾಡುತ್ತಾರಾ? ಕಾದು ನೋಡಬೇಕಾಗಿದೆ. ಪಿ. ಮಂಜುನಾಥ್ ರೆಡ್ಡಿ, MMTV ನ್ಯೂಸ್, ಬಾಗೇಪಲ್ಲಿ.